ಇವಾಗ ನಮಗೆ ನ್ಯೂ ಇಯರ್ ಬರ್ತಾ ಇದೆ. ಸೊ ನ್ಯೂ ಇಯರ್ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಎಲ್ರಿಗೂ ಇರುತ್ತೆ. ಸೊ ನಾನು ನೆಕ್ಸ್ಟ್ ಇಯರ್ ಇದು ಮಾಡಬೇಕು ಅದು ಮಾಡಬೇಕು ಅಂತೇಳಿ ತುಂಬ ಡ್ರೀಮ್ಸ್ ಇಟ್ಕೊಂಡಿರೋರು ಇರ್ತಾರೆ. ನ್ಯೂ ಇಯರಿಗೆ ನಮಗೆ ತುಂಬ ಗೋಲ್ಸ್ ಅಕಂಪ್ಲಿಷ್ ಮಾಡಬೇಕು ಅಂತ ಇರುತ್ತೆ. ನೆಕ್ಸ್ಟ್ ಇಯರಿಗೆ ನಾವು ಪಾಸಿಟಿವ್ ಆಗಿರ್ಬೋದು. ಫಸ್ಟ್ ರಿಫ್ಲೆಕ್ಟ್ ಮಾಡಿ ಲೆಟ್ ಗೋ ಮಾಡಿ ನಾವು ಅವೇರ್ ಆಗಬೇಕು. ಫಸ್ಟು ಆ್ಯಕ್ಚುಲ್ ಆಗಿ ವಿಷನ್ ಬೋರ್ಡ್ ಅನ್ನೋ ಮೀನಿಂಗ್ ಏನು ಅದನ್ನು ಫಸ್ಟ್ ಹೇಳಿ. ಯು ಫೀಲ್ ಪ್ರೌಡ್, ಈ ವರ್ಷ ನಾವು ಇಷ್ಟೊಂದು ಅಚೀವ್ ಮಾಡಿದ್ವಿ ಅಂತ. ಫಸ್ಟ್ ನಾವು ಚೆನ್ನಾಗಿದ್ರೇ ನಮ್ಮ ಗೋಲ್ಸ್ ಚೆನ್ನಾಗಿ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಐ ವಾಂಟ್ ಟು ಲೂಸ್ ವೇಟ್ ಅಂತ ಹೇಳ್ತಿದ್ರ, ಬಟ್ ನೀವು ಚೇಂಜೇ ಮಾಡಿರ್ಲಿದ್ರೆ ನೀವೇನೇ ಅದು ಎಫರ್ಟ್ ತಗೊಂತಿದ್ರಿ ಇನ್ನು ಯಾರು ಮಾಡ್ತಾರೆ? ಸುಮ್ಮನೆ ನನಗೆ 1 ಕೋಟಿ ಮಾಡ್ತೀನಿ ಈ ವರ್ಷ. ಬಿಫೋರ್ ರೈಟಿಂಗ್ ದ ಗೋಲ್ ದೇರ್ ಆರ್ 5 ಥಿಂಗ್ಸ್ ದಟ್ ಯು ಹ್ಯಾವ್ ಟು ಕನ್ಸಿಡರ್. ಸೊ ಈಗ ಸೆಲ್ಫ್ ಲೆವೆಲ್ ಬ್ಯೂಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಹೊರಗಡೆ ನಾವು ಎಪಿಯರ್ ಆಗಬೇಕು. ಥ್ಯಾಂಕ್ ಯು ಹೇಳೋದು, ಐ ಲವ್ ಯು ಹೇಳೋದು, ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ಇದು ಹೊಪೊನೊಪೊ ಮೆಥಡ್ ಅಂತ. ಎಂಡ್ ಆಫ್ ದ ಡೇ ಅಥವಾ ಎನಿ ಟೈಮ್ ಯು ಕ್ಯಾನ್ ಜಸ್ಟ್ ಟೆಲ್ ಯುವರ್ ಸೆಲ್ಫ್ ದಟ್ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಕವಟ. ವೀಕ್ಷಕರೇ, ಈಗ ಆಲ್ರೆಡಿ ನಾವು 2025ನೇ ಇಸ್ವಿಯ ಎಂಡಿಗೆ ಬಂದಿದ್ದೀವಿ. ಸೊ ಡಿಸೆಂಬರ್ ಎಂಡಿಂಗ್ನಲ್ಲಿದ್ದೀವಿ. ಸೊ 2026 ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಎಲ್ಲರಿಗೂ ಒಳ್ಳೆಯದೇ ಆಗಿರೋದಿಲ್ಲ. ಕೆಲವರಿಗೆ ಈ ವರ್ಷ ಕೆಟ್ಟದಾಗಿರ್ಬೋದು, ಇನ್ನು ಕೆಲವರಿಗೆ ಒಳ್ಳೆಯದು ಆಗಿರುತ್ತೆ. ಆದರೆ 2026ನೇ ಇಸ್ವಿ ಎಲ್ರಿಗೂ ಒಳ್ಳೆಯದೇ ಆಗಿರಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಈ ವರ್ಷ ನಾವು ಏನೇನೆಲ್ಲ ತಪ್ಪುಗಳನ್ನು ಮಾಡಿದ್ದೀವಿ, ಏನೆಲ್ಲ ಮಿಸ್ಟೇಕ್ಗಳನ್ನು ಮಾಡಿದ್ದೀವಿ, ಎಲ್ಲಿ ಎಡವಿದ್ದೀವಿ, ಇದೆಲ್ಲವನ್ನು ನಾವು ಕರೆಕ್ಷನ್ ಮಾಡಿಕೊಂಡು ನಮ್ಮ ಬೆಟರ್ ವರ್ಷನ್ ಹಾಗೆ ನಾವು 2026ಗೆ ಕಾಲಿಡಬೇಕಾಗಿದೆ. ಸೊ ಹಾಗಾಗಿ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ನಮ್ಮ ಪಾಸಿಟಿವಿಟಿನ ಬೆಳೆಸ್ಕೋಬೇಕು, ಜೊತೆಗೆ ಏನೆಲ್ಲ ಗೋಲ್ಸ್ ಇಟ್ಕೋಬೇಕು, ಆ ಗೋಲ್ಸನ್ನು ರೀಚ್ ಮಾಡೋಕ್ಕೆ ನಾವು ಹೇಗೆ ಪ್ರಿಪೇರ್ ಆಗಬೇಕು, ಸೊ ಇದೆಲ್ಲದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಒಂದಷ್ಟು ಗೈಡೆನ್ಸ್ ಕೊಡೋದಕ್ಕೆ ಸೊ ನಿಮ್ಮೆಲ್ಲರ ಪ್ರೀತಿಯ ದ ಗಾರ್ಜಿಯಸ್ ಚೈಲ್ಡ್ ಸೈಕಾಲಜಿಸ್ಟ್ ಆಗಿರುವಂಥ ಶ್ರೀಮತಿ ಅರ್ಪಿತಾ ಮಲ್ಲಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೈಕಾಲಜಿ ಬಗ್ಗೆ ತುಂಬ ವಿಚಾರಗಳನ್ನು ಹೇಳ್ಕೊಟ್ಟಿದ್ದೀರಾ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಅದು ಹೆಲ್ಪ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇವಾಗ ನಮಗೆ ನ್ಯೂ ಇಯರ್ ಬರ್ತಾ ಇದೆ. ಸೊ ನ್ಯೂ ಇಯರ್ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಎಲ್ರಿಗೂ ಇರುತ್ತೆ. ಸೊ ನಾನು ನೆಕ್ಸ್ಟ್ ಇಯರ್ ಇದು ಮಾಡಬೇಕು ಅದು ಮಾಡಬೇಕು ಅಂತೇಳಿ ತುಂಬ ಡ್ರೀಮ್ಸ್ ಇಟ್ಕೊಂಡಿರೋರು ಇರ್ತಾರೆ. ಆಮೇಲೆ ಕೆಲವೊಂದಷ್ಟು ಜನ ಕೆಲವು ವಿಚಾರಗಳಲ್ಲಿ ಫೇಲ್ಯೂರ್ ಆಗಿರ್ತಾರೆ. ಎಕ್ಸಾಮಲ್ಲಿ ಫೇಲ್ಯೂರ್ ಆಗಿರ್ಬೋದು, ಲವ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ಒಂದು ಒಳ್ಳೆ ಜಾಬ್ ತೊಗೊಳ್ಳೋದ್ರಲ್ಲಿ, ಒಳ್ಳೆ ಸ್ಯಾಲ್ರಿ ತೊಗೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿರ್ಬೋದು. ಬಟ್ ನಾವು ಹೋಪ್ಸ್ ಕಳ್ಕೋಬಾರ್ದು. ನೆಕ್ಸ್ಟ್ ಇಯರ್ ನಮಗದು ಆಗ್ಬೋದು. ಸೊ ಎಷ್ಟೋ ಜನಕ್ಕೆ ಅದಾಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಕೆಲವರು ಬೇಜಾರಿನಲ್ಲೇ ಹೊಸ ವರ್ಷನ ಎಂಟ್ರಿ ಆಗೋಕ್ಕೆ ಇಷ್ಟಪಡ್ತಾರೆ. ಬಿಡು ನಾವೆಲ್ಲ ಅಂದ್ಕೊಂಡಂಗೆ ಆಗಲ್ಲ ಅಂಥೇಳಿ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥವ್ರು ಇರ್ತಾರೆ. ಸೊ ಫಸ್ಟ್ ನೀವು ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸೊ ಹೌ ಟು ವೆಲ್ಕಮ್ 2026? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನ್ಯೂ ಇಯರ್ ಬರ್ತಾ ಇದೆ. ಸೊ ನ್ಯೂ ಇಯರಿಗೆ ನಮಗೆ ತುಂಬ ಗೋಲ್ಸ್ ಅಕಂಪ್ಲಿಷ್ ಮಾಡಬೇಕು ಅಂತ ಇರುತ್ತೆ. ಅಥವಾ ಗೋಲ್ಸ್ ಅಂದರೆ ಬರೀ ಕೆರಿಯರ್ ಗೋಲ್ಸ್ ಅಲ್ಲ, ಹೆಲ್ತ್ ಗೋಲ್ಸ್ ಇರ್ಬೋದು, ಕೆರಿಯರ್ ಗೋಲ್ಸ್ ಇರ್ಬೋದು, ಅಥವಾ ನಮ್ಮದು ಸೆಲ್ಫ್ ಬಗ್ಗೆ ಗೋಲ್ಸ್ ಇರ್ಬೋದು ಅಲ್ವಾ. ಅದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡೋಣ ಯಾವ ಥರ ಗೋಲ್ಸ್ನ ಬರೀಬೇಕು ಅಂತ. ಬಿಫೋರ್ ನಾವು ಈಗ ಗೋಲ್ಸ್ ಬರೆಯೋಕ್ಕಿಂತ ಮೊದಲು 2025 ಹೇಗಿತ್ತು ಅದನ್ನ ನಾನು ರಿಫ್ಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಯಾವ್ದನ್ನ ನಾವು ಲೆಟ್ ಗೋ ಮಾಡಬೇಕು. ಯಾವುದೋ ಚೆನ್ನಾಗಾಗಿಲ್ಲ ನಮ್ಮ ಕೆರಿಯರಲ್ಲಿ, ಅಥವಾ ನಾವು ಯಾರೋ ಫ್ರೆಂಡ್ಸ್ ಜೊತೆ ನಾವು ಜಗಳ ಆಡಿದ್ವಿ, ಅಥವಾ ನಾನೇನೋ ಕೆಟ್ಟದ್ದು ಮಾತಾಡಿದೆ, ಅಥವಾ ನಾನು ಓವರ್ ಸ್ಪೆಂಡ್ ಮಾಡಿದೆ, ಅಥವಾ ನಾನು ಸೀರಿಯಸ್ ಆಗಿ ನನ್ನ ಹ್ಯಾಬಿಟ್ಸ್ ಬಗ್ಗೆ ಅಥವಾ ನನ್ನ ಹೆಲ್ತ್ ಬಗ್ಗೆ ನಾನು ತೊಗೊಳ್ಳಿಲ್ಲ. ಅದನ್ನೆಲ್ಲ ನಾವು ಫಸ್ಟ್ ಜಾಟ್ ಡೌನ್ ಮಾಡ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ಲೆಟ್ ಗೋ ಆದರೆ ಮಾತ್ರ ನಾವೀಗ ನೆಕ್ಸ್ಟ್ ಇಯರಿಗೆ ನಾವು ಪಾಸಿಟಿವ್ ಆಗಿರ್ಬೋದು, ಆಯಿತಾ. ಸೊ ಫಸ್ಟ್ ರಿಫ್ಲೆಕ್ಟ್ ಮಾಡಿ ಲೆಟ್ ಗೋ ಮಾಡಿ ನಾವು ಅವೇರ್ ಆಗಬೇಕು. ಫಸ್ಟು ಏನೇನು ಮಿಸ್ಟೇಕು, ಏನೇನು ನಾನು ಲಾಸ್ಟ್ ವರ್ಷ ನಾನು ಮಾಡಿಲ್ಲ ಬಟ್ ಈ ವರ್ಷ ನಾನು ಮಾಡ್ಬೋದು, ಅಥವಾ ನಾನು ಎಷ್ಟು ಲೇಸಿಯಾಗಿದೆ, ಎಷ್ಟು ಪ್ರೊಕ್ಯಾಸ್ಟಿನೇಟ್ ಮಾಡ್ತಿದ್ದೆ ಲಾಸ್ಟ್ ಇಯರು ಕೆರಿಯರ್ ಬಗ್ಗೆ ಅಥವಾ ನನ್ನ ಫಿಟ್ನೆಸ್ ಬಗ್ಗೆ, ಅದನ್ನೆಲ್ಲ ನಾವು ಅವೇರ್ ಆಗಿ ನಾನು ಬರ್ದು ಬಿಟ್ಟು ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಇಯರ್. ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್ ಮಾಡ್ಕೊಂಡ್ರೆ ಸೊ ಯಾವುದು ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಯಾವ್ದನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ಮಾಡಬೇಕು. ಒಂದೊಂದು ನಾವು ಕಂಟಿನ್ಯೂ ಮಾಡ್ಬೋದು ನೆಕ್ಸ್ಟ್ ಇಯರ್ ಸಹ. ಯಾವುದೋ ಒಳ್ಳೇದು ಹ್ಯಾಬಿಟ್ನ ನೀವು 2025 ಮಾಡಿದ್ರೆ ಅದನ್ನ ನಾವು ಕಂಟಿನ್ಯೂ ಮಾಡ್ಬೋದು. ಇವು ಸುಮಾರು ಥಿಂಗ್ಸು ಒಳ್ಳೇದಿರಲ್ಲ, ಅದನ್ನು ನಾವು ನೆಗೆಟಿವ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ತುಂಬ ಸ್ಮೋಕಿಂಗ್ ಅಥವಾ ಬ್ಯಾಡ್ ಹ್ಯಾಬಿಟ್ಸಿಗೆ ನೀವು ಹೋಗಿದ್ರೇನೋ ಲಾಸ್ಟ್ ಇಯರು. ಸೊ ಅದನ್ನು ನಾವು ಲೆಟ್ ಗೋ ಅಥವಾ ಅದು ನೆಗೆಟಿವ್ನ ಅದನ್ನ ಅಲ್ಲಿಗೆ ಬಿಟ್ಬಿಡಬೇಕು. ಆಮೇಲೆ ಯಾವುದ್ಯಾವುದು ಕಂಟಿನ್ಯೂ ಮಾಡ್ಬೋದು ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದು, ಸಮ್ ಆಫ್ ದ ಗೋಲ್ಸ್.
ಸೊ ವಿ ಹ್ಯಾವ್ ಟು ಲಿಸ್ಟ್ ಡೌನ್ ಫಸ್ಟ್, ಆಮೇಲೆ ನಾವು ಅದನ್ನು ನೆಕ್ಸ್ಟ್ ಇಯರ್ಗೆ ಏನೇನು ನಾವು ಮಾಡ್ಬೋದು ಅಂತ ಅದನ್ನು ವಿಷನ್ ಬೋರ್ಡ್ ಬಗ್ಗೆ ಅಲ್ಲಿ ಬರಿಬೋದು. ಓಕೆ, ಸೊ ಇವಾಗ ನೀವು ನನ್ನ ಕೈಯಲ್ಲಿ ಒಂದು ವಿಷನ್ ಬೋರ್ಡ್ ಕೊಟ್ಟಿದ್ದೀರಾ. ಸೊ ಏನು ಆ್ಯಕ್ಚುಲ್ ಆಗಿ ವಿಷನ್ ಬೋರ್ಡ್ ಅನ್ನೋ ಮೀನಿಂಗ್ ಏನು ಅದನ್ನು ಫಸ್ಟ್ ಹೇಳಿ. ವಿಷನ್ ಬೋರ್ಡ್ ಅಂದರೆ ನಮಗೆ ಇವಾಗ ನೆಕ್ಸ್ಟ್ ಇಯರಿಗೆ ನಾವು ಏನೇನು ನಮ್ಮ ವಿಷನ್ ಇದೆ, ಇವಾಗ ನಾವು ಹೇಳ್ತೀವಿ ಓಕೆ ನನಗೆ ಐ ವಾಂಟ್ ಟು ಲೂಸ್ 5 kilos ಅಥವಾ ಐ ಹ್ಯಾವ್ ಟು ಮೇಕ್ 2 lakhs ಪರ್ ಮಂತ್ ಅಂತ ನಾವು ಹೇಳ್ತೀವಿ. ಬಟ್ ಅದನ್ನು ನಾವು ಜಾಟ್ ಡೌನ್ ಮಾಡಿ ನಾವು ವಿಷನ್ ಬೋರ್ಡಲ್ಲಿ ನಾವು ಬರೆದ್ರೆ ಸೊ ನೆಕ್ಸ್ಟ್ ಇಯರಿಗೆ ನಮಗೆ ಅದನ್ನು ಈಸಿ ಆಗುತ್ತೆ ಅಕಂಪ್ಲಿಷ್ ಮಾಡೋಕ್ಕೆ. ಆಮೇಲೆ ಯು ಫೀಲ್ ಪ್ರೌಡ್, ಈ ವರ್ಷ ನಾವು ಇಷ್ಟೊಂದು ಅಚೀವ್ ಮಾಡಿದ್ವಿ ಅಂತ, ರೈಟ್? ಸೊ ಇವಾಗ ನಾವೀಗ ಬುಕ್ ಬರಿಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಸೊ ನಾವು ಅದನ್ನು ಹೇಳ್ತಾ ಇರ್ತೀವಿ, ಬಟ್ ವೆನ್ ವಿ ರೈಟ್ ಇಟ್ ಡೌನ್ ಅದನ್ನೇ ಅಕಂಪ್ಲಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರಿಗೆ ನಾವು ಬುಕ್ಕಲ್ಲ ಇನ್ನೊಂದು ನೆಕ್ಸ್ಟ್ ಬುಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಬರೀ ನಾವು ಗೋಲ್ಸ್ನ ಹೇಳೋದು ಮಾತ್ರ, ವಿ ಹ್ಯಾವ್ ಟು ಇಂಪ್ಲಿಮೆಂಟ್, ವಿ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್. ಸೊ ಈ ವಿಷನ್ ಬೋರ್ಡ್ ಹೆಲ್ಪ್ ಮಾಡುತ್ತೆ. ನಮ್ಮದು ಲಾಸ್ಟ್ ಇಯರ್ ಏನಿತ್ತು ಗೋಲು, ಈ ವರ್ಷ ನೆಕ್ಸ್ಟ್ ನಮ್ಮ ಲ್ಯಾಡ್ರಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಲ್ವಾ, ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ವಿಷನ್. ಓಕೆ, ಸೊ ಈ ವಿಷನ್ ಬೋರ್ಡಲ್ಲಿ ಫಸ್ಟ್ ಮೈ ಹೆಲ್ತ್ ಆ್ಯಂಡ್ ಬಾಡಿ. ಸೊ ಫಸ್ಟ್ ನಾವು ಚೆನ್ನಾಗಿದ್ರೇ ನಮ್ಮ ಗೋಲ್ಸ್ ಚೆನ್ನಾಗಿ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಹೆಲ್ತ್ ವಿಚಾರ ಬಂದಾಗ ಈ ವರ್ಷ ತುಂಬ ಜನರಿಗೆ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು. ಫಸ್ಟ್ ನಾವು ನಮ್ಮನ್ನು ಕಾನ್ಸಂಟ್ರೇಟ್ ಮಾಡೋಣ. ಸೊ ಹೆಲ್ತ್ ಬಗ್ಗೆ ವಿಷನ್ ಬೋರ್ಡ್ನಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದರೆ ಅದೇ. ಸೊ ಈ ವಿಷನ್ ಬೋರ್ಡ್ ಬರೀಬೇಕಾದ್ರೆ ದೇರ್ ಆರ್ 6 ಪ್ಯಾರಾಮೀಟರ್ಸ್ ನಾನು ತೊಗೊಂಡಿದ್ದೀನಿ. ಈಗ ಹೆಲ್ತ್ ಬರೀ ನಾವು ಕೆರಿಯರ್ ಬಗ್ಗೆ ಅಲ್ಲಲ್ಲ, ವಿ ಹ್ಯಾವ್ ಲಾಡ್ ಆಫ್ ಅದರ್ ಥಿಂಗ್ಸ್ ಇದೆ ಕಮ್ಮಿಂಗ್ ಇಯರ್. ಸೊ ಹೆಲ್ತು, ಆಮೇಲೆ ಕೆರಿಯರು, ಆಮೇಲೆ ನಮ್ಮ ಸೆಲ್ಫ್ ಬಗ್ಗೆ, ಸೆಲ್ಫ್ ಲವ್ ಬಗ್ಗೆ, ಆಮೇಲೆ ಸ್ಪಿರಿಚುವಲು, ಆಮೇಲೆ ನಮ್ಮದು ಮೆಟೀರಿಯಲಿಸ್ಟಿಕ್ಕೂ ನಮ್ಮದು ವಾಂಟ್ಸ್ ಇರುತ್ತೆ. ನಮಗೇನೋ ಕಾರ್ ತಗೋಬೇಕಾ ಅಥವಾ ನಮಗೊಂದು ಸೈಟ್ ತಗೋಬೇಕಾ ಅಂತ ಇರುತ್ತೆ, ರೈಟ್? ಸೊ ಅದು ಮೆಟೀರಿಯಲಿಸ್ಟಿಕ್ ಇರುತ್ತೆ. ಆಮೇಲೆ ನಮ್ಮದು ರಿಲೇಷನ್ಶಿಪ್, ಇಟ್ ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್ ಅಂತಲೂ ಇದೆ 6. ಸೊ ದರ್ ಆರ್ 6 ಪ್ಯಾರಾಮೀಟರ್ಸ್ ಟು ರೈಟ್ ಅ ವಿಷನ್ ಬೋರ್ಡ್. ಓಕೆ, ಸೊ ವಿಷನ್ ಬೋರ್ಡಲ್ಲಿ 6 ಪ್ಯಾರಾಮೀಟರ್ಸ್. ಫಸ್ಟ್ ಇಸ್ ನಾವು ಹೆಲ್ತ್ ಬಗ್ಗೆ. ಸೊ ಹೆಲ್ತ್ ಬಗ್ಗೆ ನಾವು ಲಾಸ್ಟ್ ಇಯರು ನಾವೇನೋ ವಿ ಹ್ಯಾವ್ ಗೇನ್ಡ್ ವೇಟ್, ವಿ ಏಟ್ ಲಾಟ್ ಆಫ್ ಜಂಕ್ ಫುಡ್, ಅಥವಾ ನಾನು ಎಕ್ಸಸೈಸೇ ಮಾಡ್ತೀನಿ ಅಂತ ಎನ್ರೋಲ್ ಮಾಡಿದ್ದೀನಿ ನಾನು ಜಿಮ್ಮಿಗೆ, ಕಲ್ಟಲ್ಲಿ ಅಲ್ಲಿ, ಬಟ್ ನಾನು ಹೋಗೇ ಇಲ್ಲ, ರೈಟ್? ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಸ್ಪೆಸಿಫಿಕ್ ವೈಲ್ ರೈಟಿಂಗ್ ಯೋರ್ ಗೋಲ್ಸ್. 5 kg ಐ ಹ್ಯಾವ್ ಟು ಲೂಸ್ ಅಂತ ಹೇಳೋದಲ್ಲ, ರಿಯಲಿ ಕೆನ್ ಯು ಲೂಸ್ ವೇಟ್, ದೆನ್ ಓನ್ಲಿ ಯು ರೈಟ್. ಓಕೆ, ಸೊ ಬರೀ ಸುಮ್ಮನೆ ನಾನು ಐ ಹ್ಯಾವ್ ಟು ಲೂಸ್ 15 kg ಅಂತ ಹೇಳ್ತೀವಿ, ಇಟ್ ಕೆನಾಟ್ ಬಿ ಪಾಸಿಬಲ್. ಸೊ ರಿಯಲಿಸ್ಟಿಕ್ ಆಗಿ ಬರಿಬೇಕು. ಸೊ ವೆನ್ ಯು ಆರ್ ರೈಟಿಂಗ್ ದಿಸ್ ಗೋಲ್ಸ್, ಫಸ್ಟ್ ಏನಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೇವರ್ಸ್ ಅಂತ. ಓಕೆ, ಬಿಫೋರ್ ರೈಟಿಂಗ್ ದ ಗೋಲ್ ದೇರ್ ಆರ್ 5 ಥಿಂಗ್ಸ್ ದಟ್ ಯು ಹ್ಯಾವ್ ಟು ಕನ್ಸಿಡರ್. ದಟ್ಸ್ ಕಾಲ್ಡ್ ಸ್ಮಾರ್ಟ್ ಗೋಲ್ಸ್ ಅಂತ. ಸ್ಮಾರ್ಟ್ ಅಲ್ಲಿ ಎಸ್ ಅಂದರೆ ಇಟ್ ಹ್ಯಾಸ್ ಟು ಬಿ ಸ್ಪೆಸಿಫಿಕ್. ಸ್ಪೆಸಿಫಿಕ್ ಆಗಿ ಬರೀಬೇಕು. ಓಕೆ, ಐ ವಿಲ್ ಲೂಸ್ 10 kgs. ಐ ವಿಲ್ ಲೂಸ್ ಇನ್ 2026 10 kgs ಅಂತ ಸ್ಪೆಸಿಫಿಕ್ ಆಗಿ. ಸುಮ್ಮನೆ ಐ ಲೂಸ್ ವೇಟ್ ಅಂತಲ್ಲ, ಎಷ್ಟು kg, ಎಷ್ಟು ಈಗ ಕೆರಿಯರಲ್ಲಿ ಎಷ್ಟು ಲಕ್ಷ ನೀನು ಮಾಡ್ತೀಯ ಅಂತ, ಅಥವಾ ಈಗ ವೆನ್ ಯು ವಾಂಟ್ ಟು ಬೈ ಅ ಕಾರ್, ನೀನು ಎಷ್ಟು ಬಜೆಟ್ದು ಕಾರ್ ತಗೊತೀಯ ಅಂತ. ಲೈಕ್ 5 lakhs ಇದೆ, 10 lakhs ಇದೆ, 20 lakhs ಇದೆ, 1 crore ಇದೆ. ಸೊ ಬಿ ವೆರಿ ಸ್ಪೆಸಿಫಿಕ್. ಓಕೆ, ವೆನ್ ಯು ಆರ್ ರೈಟಿಂಗ್ ದ ವಿಷನ್ ಬೋರ್ಡ್. ಓಕೆ, ಸ್ಮಾರ್ಟ್ ನಾನು ಹೇಳ್ದೆಲ್ಲ. ಸೊ ಬಿಫೋರ್ ರೈಟಿಂಗ್ ದ ವಿಷನ್ ಬೋರ್ಡ್ ನಾವು ಸ್ಮಾರ್ಟ್ ಅಂತ ನೆನ್ಪಿಟ್ಕೋಬೇಕು. ಎಸ್ ಇಸ್ ಫಾರ್ ಸ್ಪೆಸಿಫಿಕ್, ಎಮ್ ಇಸ್ ಫಾರ್ ಇಟ್ ಶುಡ್ ಬಿ ಮೆಜರೇಬಲ್ ಆಗಿರಬೇಕು, ಆಮೇಲೆ ಎ ಇಸ್ ಫಾರ್ ಅಟೈನೇಬಲ್. ಸೊ ಅದು ಅಟೆಂಡ್ ಮಾಡೋಕ್ಕಾಗುತ್ತಾ ನಿಮಗೆ? ಸೊ ಲಾಸ್ಟ್ ಇಯರೇ ನೀವು ಅಟೆಂಡ್ ಮಾಡೋಕ್ಕಾಗಿಲ್ದಿದ್ರೆ ಸೊ ಈ ವರ್ಷ ನೀವು ಜಾಸ್ತಿ ಗೋಲ್ಸ್ ಇಟ್ಕೊಳಕ್ಕಾಗಲ್ಲ. ಸೊ ಐ ವಿಲ್ ಲೂಸ್ 20 kg ಅಂತ ಆಗಲ್ಲ. ಸೊ ಲಾಸ್ಟ್ ಇಯರ್ ನೀವು ಹೇಳ್ಕೊಂಡ್ರಿ 5 kgs ಐ ವಾಂಟ್ ಟು ಲೂಸ್, ಬಟ್ ಯು ಡಿಂಟ್ ಲೂಸ್ 5 kg. ಸೊ ಯು ಕಾಂಟ್ ಕೀಪ್ ಯುವರ್ ಎಕ್ಸ್ಪೆಕ್ಟೇಷನ್ ಆಸ್ 15 kg. ಕೀಪ್ ಇಟ್ ಫಾರ್ 5 kgs ಓನ್ಲಿ. ಸೊ ವೆದರ್ ಯು ಕ್ಯಾನ್ ಅಟೈನ್ ಅದನ್ನ ಮಾತ್ರ ನೀವು ಬರೀಬೇಕಾಗುತ್ತೆ. ಓಕೆ, SMA, ದೆನ್ ಕಮ್ಸ್ ಆರ್ ಶುಡ್ ಬಿ ರಿಯಲಿಸ್ಟಿಕ್. ರಿಯಲಿಸ್ಟಿಕ್ ಆಗಿ ಗೋಲ್ಸ್ ಬರೀರಿ. ಸುಮ್ಮನೆ ನನಗೆ 1 ಕೋಟಿ ಮಾಡ್ತೀನಿ ಈ ವರ್ಷ ಅಂತ ಅಲ್ಲ. ವೆದರ್ ಲಾಸ್ಟ್ ನೀವು 20 ಲಕ್ಷ 25 ಲಕ್ಷ ಮಾಡಿದ್ರೆ ಮಾತ್ರ ನೀವು ಈ ವರ್ಷ ಸ್ವಲ್ಪ 50 lakhs ಅಂತ ಇಟ್ಕೋಬಹುದು, ಅಥವಾ 75 lakhs ಅಂತ ಇಟ್ಕೋಬಹುದು. ಇಟ್ ಶುಡ್ ಬಿ ರಿಯಲಿಸ್ಟಿಕ್ ನಂಬರ್, ರಿಯಲಿಸ್ಟಿಕ್ ಗೋಲ್. ಓಕೆ, ದೆನ್ ಕಮ್ಸ್ ದ T. ಇಟ್ ಇಸ್ ಟೈಮ್ ಬೇಸ್ಡ್. ಓಕೆ, ಸೊ ವೆನ್ ಯು ರೈಟಿಂಗ್, ಓಕೆ, ವೆದರ್ ಯು ಕ್ಯಾನ್ ಡೂ ಇಟ್ ವಿದಿನ್ 3 months, within 6 months. Okay, in 3 months I will lose 3 kilos. Within 3 months I will go for a solo trip. In 3 months I will eat no sugar. In 3 months, every month I'll do 1 day fasting. So it should be time based. So in 3 months, what is that you're going to do? Okay, so ಈ ವಿಷನ್ ಬೋರ್ಡ್ ಬರೆಯೋಕ್ಕಿಂತ ಮೊದಲು
you use this smart goals. ಆಮೇಲೆ ಇದನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಹ್ಯಾಸ್ ಯು ಸೆಡ್ ಫಸ್ಟ್ ಒನ್ ವಾಸ್ ಅಬೌಟ್ ಹೆಲ್ತ್ and body. ಸೊ ಹೆಲ್ತ್ ಅಂಡ್ ಬಾಡಿಯಲ್ಲಿ ನಿಮಗೆ ಹೌ ಮಚ್ ಯು ವಾಂಟ್ ಟು ಲೂಸ್ ವೇಟ್, ಹೌ ಮಚ್ ವಾಟ್ ಆಲ್, ಇವಾಗ ಶುಗರ್ ನೀವು ಬಿಡ್ತೀರಾ ಅಂತ ಬರಿಬೋದು, ಅಥವಾ ಸಮಥಿಂಗ್ ಲೈಕ್ ಯು ನೋ ಡ್ರಿಂಕ್ಸ್, ಡ್ರಿಂಕ್ ಅಂಡ್ ಸ್ಮೋಕಿಂಗ್ ಐ ವಿಲ್ ಟೋಟಲಿ ಲಿವ್, ನಾಟ್ ಲೈಕ್ ಹೋಗಿ ಸಾಟರ್ಡೆ ಸಂಡೇ ಮಾಡ್ತೀನಿ ಅಂತಲ್ಲ. ಓಕೆ, ವಾಂಟ್ ಟು ಡೂ ರೈಟ್ ಮಂತ್ಲಿ ಒನ್ಸ್ ಐ ವಿಲ್ ಹ್ಯಾವ್ ಅಂತ. ಸೊ ಬಿ ವೆರಿ ಸ್ಪೆಸಿಫಿಕ್, ಬಿ ವೆರಿ ರಿಯಲಿಸ್ಟಿಕ್. ಸೊ ಸಡನ್ ಆಗಿ ನಿಮಗೆ ಬಿಡಕ್ಕಾಗಲ್ಲ. ಸೊ ರೈಟ್ ಲೈಕ್ ಮಂತ್ಲಿ ಒನ್ಸ್ ನಾನು ಮಾಡ್ತೀನಿ ಅಂತ. ಸೊ ವೆನ್ ಇಟ್ ಕಮ್ಸ್ ಟು ನೆಕ್ಸ್ಟ್ ಕಮ್ಸ್ ದ when it comes to food, I'm going to eat lot of before 7 I'm going to have my food. So start with that, right? So ಈಗ ಡಿನ್ನರು ಅಷ್ಟೇ, ಬಿಫೋರ್ 7 ನಾನು ಡಿನ್ನರ್ ಮಾಡ್ತೀನಿ ಅಂತ. So it can be attainable. So start with the small thing, like okay, after 7 I'm not going to eat at all. ಓಕೆ, ಸೊ ಈ ಥರದ ಒಂದು ಗೋಲ್ಸ್ ಇಟ್ಕೊಂಡ್ರೆ ಅದನ್ನು ನಾವು ವಿಷನ್ ಬೋರ್ಡಲ್ಲಿ ಬರೆದ್ರೆ ಬಹುಶಃ ಅದು ನಮಗೆ ಅವೇರ್ ಇದ್ದೇ ಇರುತ್ತೆ, ನಾನು ಬರೆದಿದ್ದೀನಿ, ನಾನು ಮಾಡಬೇಕು ಅನ್ನೋದು. ಸೊ ಇದು ಫಸ್ಟ್ ಹೆಲ್ತ್ ಆ್ಯಂಡ್ ಬಾಡಿಗೆ ನಾವು ಮಾಡ್ಕೊಳ್ಬೇಕಾಗಿರುವಂಥ ಒಂದಷ್ಟು ಹೋಮ್ವರ್ಕ್. ಸೊ ಸೆಕೆಂಡ್ ಮೈ ಟ್ರೂ ಸೆಲ್ಫ್ ಆ್ಯಂಡ್ ರೆಜುವೇಷನ್ ಪ್ಲ್ಯಾನ್ಸ್ ಅಂತ ಇದೆ. ಸೊ ಏನಿದು ಅಂತ ಹೇಳಿ. ಸೊ ಇವಾಗ ನಾವು ಇದು ಕೆರಿಯರ್ ಬಗ್ಗೆ ಗೋಲ್ಸ್ ಬರಿತೀವಿ, ಅಥವಾ ನಾವು ಫುಡ್ ಬಗ್ಗೆ ಗೋಲ್ಸ್ ಬರ್ತೀವಿ. ವಾಟ್ ಅಬೌಟ್ ಆರ್ ಸೆಲ್ಫ್ ಲವ್, ಅವರ್ ರಿಜುವಿನೇಷನ್ ಇರಲೇಬೇಕಾಗತ್ತೆ, ರೈಟ್? ಸೊ ಇದರಲ್ಲಿ ಸೆಲ್ಫ್ ಲವಲ್ಲಿ ನಿಮಗೆ ಯಾವ ಥರ, ನಿಮಗೆ ಐ ಹ್ಯಾವ್ ರಿಟರ್ನ್ ದ್ಯಾಟ್ ಐ ವಾಂಟ್ ಟು ಲರ್ನ್ ಕ್ರೋಶೆ ಮಾಡೋದು ಅಂತ. ಸೊ ದಟ್ ಈಸ್ ಮೈ ಗೋಲ್ ದಿಸ್ ಇಯರ್. ಐ ವಾಂಟ್ ಟು ಲರ್ನ್, ನಮಗೆ ಏನು ಇಷ್ಟ ನಾವು ಅದನ್ನ ಮಾಡ್ಕೋಬೇಕು. ಲಾಸ್ಟ್ ಇಯರ್ ನೀವೇನೋ ನಿಮಗೋಸ್ಕರ ನೀವೇನೋ ಒಂದು ಕೋರ್ಸ್ನ ನೀವು ಎನ್ರೋಲ್ ಮಾಡ್ಕೊಂಡ್ರಿ, ಅಥವಾ ಯು ವೆಂಟ್ ಫಾರ್ ಅ ಸೋಲೋ ಟ್ರಿಪ್, ಒಬ್ಬರೇ ಹೋಗೇ ಇರಲಿಲ್ಲ, ಬಟ್ ಯು ವೆಂಟ್. ಸೊ ದಿಸ್ ಇಯರ್ ಯು ಮೈಟ್ ಹ್ಯಾವ್ ಗಾನ್, ಲಾಸ್ಟ್ ಇಯರ್ 2 ಸತಿ ಹೋಗಿರ್ತೀರ, ಈ ಸತಿ ನಾನು ಒಂದು 5 ಸತಿ ಸೋಲೋ ಟ್ರಿಪ್ ಹೋಗ್ತೀನಿ ಅಂತ ನೀವು ಬರ್ಕೋಬಹುದು. ಸೊ ದಿಸ್ ಇಸ್ ಸಮಥಿಂಗ್ ಟು ಡೂ ಅಬೌಟ್ ನಿಮ್ಮ ಬಗ್ಗೆ. ನೀವು ಫ್ಯಾಮಿಲಿ ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಇರುವಂಥ ಟೈಮ್ ಅದು, ಅಥವಾ ಮನೇಲಿ ನೀವು ಹಾಬೀಸ್, ನಿಮ್ಮ ಹಾಬೀಸ್ನ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಹಾಬೀಸ್ ಬಗ್ಗೆ, ಅದನ್ನ ನೀವು ಬರ್ಕೋಬೋದು. ದಟ್ಸ್ ಮೋರ್ ಆಫ್ ಸೆಲ್ಫ್ ಲವ್ ಆ್ಯಂಡ್ ರಿಜುವಿನೇಷನ್ ಪ್ಲ್ಯಾನ್. ಸೊ ಈಗ ಸೆಲ್ಫ್ ಲವ್ ಅಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಗೆ ಏನು ಇಷ್ಟ ಅದನ್ನು ಮಾಡ್ಬೋದು. ಸೊ ಏನೋ ಒಂದು ಕಲಿಯೋದು ಕೂಡ ನಮ್ಮ ಸೆಲ್ಫ್ ಲವ್ಗೋಸ್ಕರ. ಸೊ ಬ್ಯೂಟಿ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಇವಾಗ ಹೇಳ್ದಂಗೆ ಫಸ್ಟ್ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ನಾವು ಚೆನ್ನಾಗಿ ಕಾಣಬೇಕು. ಸೊ ಈಗ ಸೆಲ್ಫ್ ಲವಲ್ಲಿ ಬ್ಯೂಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಹೊರಗಡೆ ನಾವು ಎಪಿಯರ್ ಆಗಬೇಕು ಅಂದರೆ ನಾವು ಲೈಕ್ ಯು ನೋ ಹೆಲ್ತಿಯಾಗಿರಬೇಕು. ನಮ್ಮ ಹೈಟು, ಬಾಡಿ, ನಾವು ಹೆಲ್ತಿಯಾಗಿದ್ದೀವಿ ಅಂತ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಲ್ಫ್ ಲವ್ ನಮಗೆ ಏನು ಇಷ್ಟ ಅದನ್ನು ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಆವಾಗ ನಾವು ಇಂಟರ್ನಲಿನೇ ಎಕ್ಸ್ಟರ್ನಲಿ ನಾವು ಖುಷಿಯಾಗಿರ್ತೀವಿ. ಸೊ ನಾವು ಇವಾಗ ಲಾಸ್ಟ್ ಇಯರ್ ನಾವು ನಮ್ಮ ಬಗ್ಗೆ ನಾವು ಟೈಮೇ ಕೊಟ್ಟಿರೋ, ನಾವು ಕೆರಿಯರ್ ಬಗ್ಗೆ ಟೈಮ್ ಕೊಟ್ವಿ. ಮಗು ಸಣ್ಣದಂತ ವಿ ಗೇವ್ ಲಾಡ್ ಆಫ್ ಟೈಮ್ ಟು ದ ಮಗು, ಅಥವಾ ಫ್ಯಾಮಿಲಿಲಿ ಏನೋ ಹೆಲ್ತ್ ಇಶ್ಯೂ ಆಯಿತು ಯಾರಿಗೂ, ಸೊ ಅವರಿಗೆ ನಾವು ಕಾನ್ಸಂಟ್ರೇಟ್ ಕೊಡ್ತಾ ಇದ್ವಿ. ಬಟ್ ಈ ವರ್ಷ ನೋ, ಫಸ್ಟ್ ಐ ಆಮ್ ಗೋಯಿಂಗ್ ಟು ಪ್ರಯೋರಿಟೈಸ್ ಮೈ ಸೆಲ್ಫ್. ವಾಟ್ ಈಸ್ ದಟ್? ಹೇಗೆ ನೀವು ಪ್ರಯೋರಿಟೈಸ್ ಮಾಡ್ತಿದ್ದೀರಾ? ಓಕೆ, ನಾನು ಫ್ರೆಂಡ್ಸ್ ಜೊತೆ ಜಾಸ್ತಿ ಹೋಗ್ತೀನಿ, ಟ್ರಿಪ್ಸು ಒಂದ್ಸತಿ ಮಂತ್ಲಿ 1 ಟ್ರಿಪ್ ಹೋಗ್ತೀನಿ, ಅಥವಾ ನಾನು ವಾಕಿಂಗ್ ಮಾಡ್ತೀನಿ, ಲಿಸನ್ ಟು ದ ಮ್ಯೂಸಿಕ್ ಆ್ಯಂಡ್ ಗೋ ಫಾರ್ ಅ ವಾಕ್ ಅಂತ. ಆಮೇಲೆ ನಾನು ಎವ್ರಿ ಮಂತ್ ಒಂದು ಪುಸ್ತಕ ಓದ್ತೀನಿ ಅಂತ ಬರ್ಕೋಬೋದು. ಅಥವಾ ನಾನು ಎವ್ರಿ ಮಂತ್ ನಾನು ಐ ಲವ್ ಟು ಪೇಂಟ್, ಸೊ ಎಟ್ಲೀಸ್ಟ್ ವೀಕ್ಲಿ 1 ಪೇಂಟ್ ಮುಗಿಸ್ತೀನಿ ಅಂತ. ಸೊ ಅದನ್ನು ನೀವು ಬರಿಬೋದು, ಅದರ ಸೆಲ್ಫ್ ಲವ್ದಲ್ಲಿ ಬರಿಬೋದು. ಆವಾಗ ನೀವೇನಾಗುತ್ತೆ, ಓಕೆ ನಾನು ಈ ಲಾಸ್ಟ್ ಇಯರ್ ನಾನು ಮಾಡಿಲ್ಲ, ಈ ವರ್ಷ ನಾನು ಬರೆದಿದ್ದೀನಿ, ನಾನು ಮಾಡ್ತೀನಿ ಅಂತ ಅದು ವಿಷನ್ ಬೋರ್ಡಲ್ಲಿ ಇರುತ್ತೆ. ಓಕೆ, ಅಂದರೆ ಸೆಲ್ಫ್ ಲವ್, ಈ ವರ್ಷ ನನಗೆ ಇಷ್ಟ ಆಗಿರೋ ಕೆಲಸಗಳನ್ನು ನಾನು ಯಾವುದೂ ಮಾಡಿಲ್ಲ, ಅದನ್ನು ನಾನು ನೆಕ್ಸ್ಟ್ ಇಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾವು ಬರ್ಕೊಳ್ಳೋದು. ಸೊ ಇದು ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಮತ್ತು ಸಾರಿ ಹೇಳೋದು, ಫರ್ಗಿವ್ ಮಾಡೋದು, ಥ್ಯಾಂಕ್ ಯು ಹೇಳೋದು, ಐ ಲವ್ ಯು ಹೇಳೋದು. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ಇದು ಹೊಪೊನೊಪೊ ಮೆಥಡ್ ಅಂತ. ಸೊ ಈಗ ಅದರಲ್ಲಿ ಏನಂದರೆ ಆ ಪ್ರೇಯರಲ್ಲಿ ನಾವು ಲೆಟ್ ಗೋ ಮಾಡೋದು. ಓಕೆ, ಸೊ ಐ ಡೂ ದಿಸ್ ಪ್ರೇಯರ್ ಎವ್ರಿ ಎಂಡ್ ಆಫ್ ದ ಡೇ. ನಾನು ಎಷ್ಟೊಂದು ಜನಕ್ಕೂ ಒಂದೊಂದು ಸತಿ ರೂಡಾಗಿ ಮಾತಾಡಿರ್ಬೋದು, ಅಥವಾ ನನ್ನ ಬಗ್ಗೆ ನಾನು ಕೆಟ್ಟದ್ದು ಹೇಳಿರ್ಬೋದು. ಸೊ ಎಂಡ್ ಆಫ್ ದ ಡೇ ಅಥವಾ ಎನಿ ಟೈಮ್ ಯು ಕ್ಯಾನ್ ಜಸ್ಟ್ ಟೆಲ್ ಯುವರ್ ಸೆಲ್ಫ್ ದಟ್ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅಂತ ಹೇಳಿದಾಗ ಯು ಫೀಲ್ ಕಾಮ್, ಯು ಫೀಲ್ ಗುಡ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಯು ಆರ್ ಡೂಯಿಂಗ್ ಇಟ್. ನನಗೆ ನನ್ನ ಬಗ್ಗೆ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಈ ಥರ. ಆಮೇಲೆ ಕೆಲವರಿಗೆ ಸಾರಿ ಕೇಳೋಕ್ಕೆ ಇಷ್ಟ ಇರಲ್ಲ, ಅಥವಾ ಐ ಲವ್ ಯು ಹೇಳೋಕ್ಕೂ ಇಷ್ಟ ಇರಲ್ಲ. ಸಮ್ ಗ್ರಿಡ್ಜ್ ಫೀಲ್ ಮಾಡ್ತಾ ಇರ್ತಾರೆ, ಹೆಂಗೆ ನಾನು ಸಾರಿ ಕೇಳೋದು, ಅಥವಾ ಹೆಂಗೆ ನಾನು ಐ ಲವ್ ಯು ಅಂತ ಹೇಳೋದು ಅಂತ ಹೇಳಿ. ನಾವು ಇದನ್ನು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಸುತ್ತಮುತ್ತ ಇರುವಂಥವ್ರಿಗೆ ನಾವು ಬೇಜಾರು ಮಾಡಿರ್ತೀವಿ. ಸೊ ಈ ವರ್ಷ ನಾವು ಅದನ್ನು
ಅದೆಲ್ಲವನ್ನ ಆ ಈಗೋವನ್ನು ಲೆಟ್ಗೋ ಮಾಡಿ ಸಾರಿ ಕೇಳೋದ್ರಿಂದ ಆಗುವಂಥ ಇಂಪ್ರೂವ್ಮೆಂಟ್ಸ್ ಏನು? ಸೊ ಇವಾಗ ಏನಾಗುತ್ತೆ ಅಂದರೆ ನಾವು ಎಷ್ಟೊಂದು ಸರಿ ನಾವು ಜಾಸ್ತಿ ಬೇರೆಯವರಿಗೆ ನಾವು ಏನೋ ಹೇಳಿದ್ವಿ ಅಥವಾ ಬೇರೆಯವ್ರ ಜೊತೆ ನಾನು ರೂಡ್ ಮಾತಾಡಿದ್ದೀನಿ ಅಂತ ನಾವು ಅದನ್ನು ಕೊರಿತಾ ಇರ್ತೀವಿ, ಅದ್ರ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ, ರೈಟ್? ಸೊ ಇದೆಲ್ಲ ನಾವು ಮಾಡಿದಾಗ ನಾವು ವೆನ್ ವಿ ಲೆಟ್ ಗೋ, ವೆನ್ ವಿ ಸೇ ಸಾರಿ, ವೆನ್ ವಿ ನಮ್ಮ ಬಗ್ಗೆ ನಾವು ಇಷ್ಟಪಡ್ತಾ ಇದ್ದರೆ ಅವಾಗ ನಮಗೆ ನಮ್ಮ ಬಗ್ಗೆ ಹಗುರ ಆಗುತ್ತೆ. ಆಮೇಲೆ ನಾನು ಗೊತ್ತಿಲ್ಲದೇನೆ ಗೊತ್ತಿದ್ದು ನಾನು ಮಿಸ್ಟೇಕ್ ಮಾಡಿರ್ತೀನಿ. ಬಟ್ ಈ ಪ್ರೇಯರಲ್ಲಿ ಏನಾಗುತ್ತೆ ಅಂದರೆ ಓಕೆ ಐ ಆಮ್ ಲೆಟ್ ಗೋಯಿಂಗ್ ಮೈ ವರೀಸ್, ಐ ಆಮ್ ಲೆಟ್ ಗೋಯಿಂಗ್ ಮೈ ಆ್ಯಂಗರ್ ಅಂತ ಅನಿಸುತ್ತೆ. ಓಕೆ, ಅಂದರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಸೊ ಒಳಗೆ ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ. ಓಕೆ, ನಾನು ಸಾರಿ ಕೇಳಿದೆ, ಐ ಲವ್ ಯು ಹೇಳಿದೆ, ಸೊ ಅವರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು, ಸೊ ನನ್ನ ಜೊತೆ ಕೆಟ್ಟದಾಗ ಬಿಹೇವ್ ಮಾಡಿದ್ರು, ನಾನು ಫರ್ಗಿವ್ ಮಾಡಿದ್ದೀನಿ, ಸೊ ಎಲ್ಲ ಸಾರ್ಟ್ ಔಟ್ ಆಗಿದೆ, ಇನ್ನೇನು ಇಶ್ಯೂಸ್ ಇಲ್ಲ ಅನ್ನೋದು ಒಂದು ಆತ್ಮತೃಪ್ತಿ, ಆತ್ಮ ಸಂತೋಷ ಸಿಗುತ್ತೆ. ಹೌದು, ಸೊ ಅಲ್ವಾ? ಸೊ ನೆಕ್ಸ್ಟ್ ಇಯರ್ಗೆ ನಾವು ಅದು ನಮ್ಗೆ ಇನ್ನೊಂದು ಬೂಸ್ಟ್ ಕೊಡುತ್ತೆ. ಎಸ್, ಓಕೆ. ಸೊ ಇದು ಥರ್ಡ್ ಥಿಂಗ್. ಇನ್ನು ಫೋರ್ತ್ ಥಿಂಗ್ ವರ್ಕ್ ಅಂಡ್ ಕೆರಿಯರ್. ಸೊ ಇದೆಲ್ಲ ಆದಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಮ್ಮ ವರ್ಕ್ ಅಂಡ್ ಕೆರಿಯರ್. ಒಂದು ನಮ್ಮ ಹೆಲ್ತ್ ಚೆನ್ನಾಗಾಗ್ತಾ ಇದೆ ಆ್ಯಂಡ್ ನಮ್ಮ ಲೈಫಲ್ಲಿ ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಾವು ಎಲ್ಲರ ಬಗ್ಗೆನೂ ಏನು ಫರ್ಗಿವ್ ಮಾಡೋದು ಕಲ್ತ್ಕೊಂಡಿದ್ದೀವಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದು ಕೆರಿಯರ್. ನಾವು ಹೇಗೆ ನಮ್ಮ ಕೆರಿಯರ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಸೊ ಅದನ್ನು ಹೇಗೆ ನಾವು ವಿಷನ್ ಬೋರ್ಡಲ್ಲಿ ಮೆನ್ಷನ್ ಮಾಡೋದು? ಸೊ ನಮ್ಮ ವರ್ಕ್ ಮತ್ತು ಕೆರಿಯರಲ್ಲಿ ನಿಮಗೇನೋ ನಿಮ್ಮ ವರ್ಕಲ್ಲಿ ಪ್ರಮೋಷನ್ ಬೇಕಂತ ಆದಾಗ ನೀವು ಅಲ್ಲಿ ಬರಿಬೋದು ಐ ವಾಂಟ್ ಟು ಗೆಟ್ ಇನ್ ಟು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬೇಕು ಅಂತ. ಸೊ ಅಲ್ಲಿ ಬರೀರಿ. ಈಗ ನೀವು ಮ್ಯಾನೇಜರ್ ಆಗಿದ್ದೀರಾ, ಸೊ ಈ ವರ್ಷ ನನ್ನ ಟಾರ್ಗೆಟ್ ಏನಂದರೆ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟಿಗೆ ಹೋಗಲೇಬೇಕು ಅಂತ ರೈಟ್ ಡೌನ್. ನನಗೆ ನನ್ನ ಡೆಸಿಗ್ನೇಷನ್ ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕು. ಸೊ ಅದಕ್ಕೆ ನಾನು ಏನು ಮಾಡೋಕ್ಕೆ ಸಡನ್ನಾಗಿ ಬರೋಕ್ಕಾಗಲ್ಲ. ಸೊ ಅದರಲ್ಲಿ ನೀನು ಪ್ರಾಬ್ಲಿ 2 hours ಮೋರ್ ವರ್ಕ್ ಮಾಡ್ತಿದ್ಯಾ ವಾರಕ್ಕೆ, ಅಥವಾ ನೀನು ಏನೋ ಕೋರ್ಸ್ ಜಾಸ್ತಿ ಹೊಸ ಕೋರ್ಸ್ನ ಜಾಯ್ನ್ ಆಗೋದು, ಹೊಸ ಕೋರ್ಸ್ಗೆ ಜಾಯಿನ್ ಮಾಡ್ತಾ ಇದೆಯಾ, ನ್ಯೂ ಟೆಕ್ನಾಲಜಿ ಕಲಿತಾ ಇದೆಯಾ. ಸೊ ನಮ್ಮ ಕೆರಿಯರಲ್ಲಿ ಏನಾಗುತ್ತೆ ಅಂದರೆ ನಾವು ಅಪ್ಗ್ರೇಡ್ ಆಗಬೇಕಂದ್ರೆ ನಾವು ಟೆಕ್ನಾಲಜಿನೂ ಅಪ್ಗ್ರೇಡ್ ಮಾಡಬೇಕಾಗತ್ತೆ, ರೈಟ್? ಸೊ ಆಗ ಟೆಕ್ನಾಲಜಿ ಹೊಸ ಸ್ಕಿಲ್ನ ನಾವು ಕಲಿಯೋದು, ಅಥವಾ ಪಬ್ಲಿಕ್ ಸ್ಪೀಕಿಂಗ್. ನಮಗೆ ಈಗ ಯು ವಾಂಟ್ ಟು ಗಿವ್ ವರ್ಕ್ಶಾಪ್ ಮಾಡಬೇಕು ಅಂದರೆ ಪಬ್ಲಿಕ್ ಸ್ಪೀಕಿಂಗು ಕೋರ್ಸಸ್ಸಿಗೆ ಸೇರ್ಬೋದು. ಸೊ ನಿನ್ನ ಕೆರಿಯರಲ್ಲಿ ನೀನು ಮೇಲೆ ಹೋಗಬೇಕಂದ್ರೆ ನೀನು ಕೋರ್ಸಸ್ ಮಾಡಬೇಕಾಗತ್ತೆ, ಅಥವಾ ನೀನು ತುಂಬ ಅವರ್ಸ್ ಕೊಡಬೇಕಾಗತ್ತೆ ನಿನ್ನ ಕೆಲಸದಲ್ಲಿ. ಸೊ ಅದನ್ನು ನೀವು ಸ್ಪೆಸಿಫೈ ಮಾಡಿದರೆ ಸೊ ಯು ವಿಲ್ ಸಿ ದಟ್ ಓಕೆ ಈ ವರ್ಷ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬೇಕಂದ್ರೆ ಇಷ್ಟೆಲ್ಲ ನಾನು ಮಾಡಬೇಕು, ಇಷ್ಟೆಲ್ಲ ಮಾಡಿದ್ರೆ ನನಗೆ ಆ ಡೆಸಿಗ್ನೇಷನ್ ಸಿಕ್ಕುತ್ತೆ. ಆ ಸಿಕ್ಕಿದಾಗ ನಾನು ನೆಕ್ಸ್ಟ್ ಇಯರ್ ಇನ್ನೊಂದು ಲೆವೆಲಿಗೆ ಹೋಗ್ತೀನಿ ಅಂತ. ಸೊ ಅದನ್ನು ನೀವು ಬರ್ಕೋಬೋದು. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಪಿರಿಚುವಲ್ ಆ್ಯಂಡ್ ಹಾಬಿ ಏಮ್ಸ್ ಅಂತ ಇದೆ. ಸೊ ಕೆಲಸ ಮಾಡಬೇಕು, ನಮ್ಮ ಗೋಲ್ ರೀಚ್ ಆಗಬೇಕು ಅಂದರೆ ನಾವು ಸ್ಪಿರಿಚುವಲಿ ಕೂಡ ತುಂಬ ಚೆನ್ನಾಗಿರಬೇಕು. ಅದು ನಾವು ಮನಸ್ಸಿಂದ ಮಾಡಬೇಕು ಅಂದಾಗ ಸಮ್ಟೈಮ್ಸ್ ನಮಗೆ ಪೀಸ್ಫುಲ್ ಆಗಿರಬೇಕು. ಅದಕ್ಕೆ ಮೇಯ್ನಾಗಿ ನಮಗೆ ಮೆಡಿಟೇಷನ್ ಆಗಿರ್ಬೋದು ಅಥವಾ ಸ್ಪಿರಿಚುವಲ್ ಕೆಲವೊಂದೆಲ್ಲ ಮಾಡುವಂಥದ್ದು ಇರ್ಬೋದು. ಸೊ ಅದನ್ನು ನಾವು ಹೇಗೆ ಇದು ಮಾಡ್ಕೊಳ್ಳೋದು? ರೈಟ್. ಸೊ ಸ್ಪಿರಿಚುವಲಿ ತುಂಬ ಜನ ಇವಾಗ ವರ್ಷಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲ ಹೋಲಿ ಪ್ಲೇಸಿಗೆ ಹೋಗಬೇಕು ಅಂತ ಎಲ್ಲರೂ ಹೋಗ್ತಾರೆ, ರೈಟ್? ಸೊ ಅದನ್ನು ನೀವು ಮಾಡ್ತಾ ಇದ್ದೀರಾ. ಬಟ್ ಈ ವರ್ಷ ಏನು ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಿ ಕರ್ನಾಟಕದಲ್ಲ ಬೇರೆ ಸ್ಟೇಟಿಗೆ ಹೋಗ್ಬೋದು ಅಂತ ಬರ್ಕೋಬೋದು. ಒಂದು ಸೆಕೆಂಡ್ ಏನೋ ಫಾಸ್ಟಿಂಗ್ ಮಾಡ್ಬೋದು. ಸ್ಪಿರಿಚುವಲಿ ಒಂದಿನ ನಾವು ಏಕಾದಶಿ ಅಂತ ಮಾಡ್ತೀವಿ, ಅದೇ ಥರ ಸ್ಪಿರಿಚುವಲಿ ಅಲ್ಲ, ಇಟ್ಸ್ ಗುಡ್ ಫಾರ್ ಯರ್ ಹೆಲ್ತ್ ಆಲ್ಸೋ, ರೈಟ್? ಸೊ ಅದೊಂದು ನೀವು ಮಾಡ್ಕೋಬೋದು. ಸೊ ನಿಮಗೆ ಏನು ಲಾಸ್ಟ್ ಇಯರ್ ನೀವು ಮಾಡಿದ್ದೀರಾ ಈ ವರ್ಷ ನೆಕ್ಸ್ಟ್ ಲೆವೆಲಲ್ಲಿ ಸ್ಪಿರಿಚುವಲಲ್ಲಿ. ಸೊ ಪ್ರಾಬ್ಲಿ ನೀವು ಮೆಡಿಟೇಷನ್ ಅಂದರೆ ಏನೋ ಕಣ್ಣು ಮುಚ್ಕೊಂಡು ಇರೋದು, ಮೆಡಿಟೇಷನ್ ಯಾರಪ್ಪ ಮಾಡ್ತಾರೆ ಬರೀ ಋಷಿಗಳು ಮಾಡ್ತಾರೆ ಅಂತಲ್ಲ. ಮೆಡಿಟೇಷನ್ ಇಸ್ ವೆರಿ ಪವರ್ಫುಲ್ ಫಾರ್ ಯುವರ್ ಫೋಕಸ್, ಕಾನ್ಸಂಟ್ರೇಷನ್, ಸೆಲ್ಫ್ ಅವೇರ್ನೆಸ್, ಆಮೇಲೆ ಕಾಮ್ ಆ್ಯಂಡ್ ಪೀಸಿಗೆ. ಸೊ ಈ ವರ್ಷದ ಅಟ್ಲೀಸ್ಟ್ ಒಂದು 10 minutes ಕಣ್ಣು ಮುಚ್ಕೊಂಡು ಬೀಯಿಂಗ್ ಅವೇರ್ ಅಬೌಟ್ ಯುವರ್ ಥಾಟ್ಸ್, ಬೀಯಿಂಗ್ ಅವೇರ್ ಅಬೌಟ್ ವಾಟ್ಸ್ ಹ್ಯಾಪನಿಂಗ್ ಟು ಯು, ಅದನ್ನು ಒಂದು ಜಸ್ಟ್ ಒಂದು 10 minutes ಈ ವರ್ಷದಿಂದ ಸ್ಟಾರ್ಟ್ ಮಾಡಿ. ಸೊ ದೆನ್ ಆ 10 ನಿಮಿಷ ಆದಮೇಲೆ ಒಂದು 45 ನಿಮಿಷ, ಆಮೇಲೆ 1 ಗಂಟೆನೂ ನೀವು ಮೆಡಿಟೇಷನ್ನಿಗೆ ಹೋಗ್ಬೋದು. ಸೊ ಸ್ಟಾರ್ಟ್ ವಿತ್ ಒಂದು 10 minutes. ಈ ವರ್ಷ ನಾನು ಮೆಡಿಟೇಷನ್ ಮಾಡಲೇಬೇಕು, ಏನು ಕಣ್ಮುಚ್ಚಿ ಬೇರೆ ಥಾಟ್ಸ್ ಬಂದರೂ ಪರವಾಗಿಲ್ಲ, ಒಂದು ತಿಂಗಳು ಸ್ಟಾರ್ಟ್ ಮಾಡ್ತೀನಿ ಅದನ್ನ ಮಾಡೋಕ್ಕೆ. ಸೊ ಇಟ್ ಕ್ಯಾನ್ ಬಿ ಲಿಸ್ನಿಂಗ್ ಟು ಮ್ಯೂಸಿಕ್, ಕಾಮ್ ಮ್ಯೂಸಿಕ್, ಅಥವಾ ಶ್ಲೋಕ ಕೇಳೋದ, ಏನೇ ಆದರೂ ಒಂದು 10 minutes ಮಾಡೋದು ಅಂತ ಗೋಲ್ ಇಟ್ಕೋಬೋದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನು ಬರ್ದಿನ ಹಾಬಿ, ರೈಟ್? ಸ್ಪಿರಿಚುವಲ್ ಹಾಬೀಸ್. ಕೆಲವರಿಗೆ ಫಾಸ್ಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಈ ವರ್ಷ ಹಾಗೇ ಇರಲ್ಲ. ಫಾರ್ ಎಕ್ಸಾಂಪಲ್ ಸಂಕಷ್ಟಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಹಾಗೇ ಇರಲ್ಲ. ಅದು ನಾವು ನೆಕ್ಸ್ಟ್ ಇಯರ್ ಕರೆಕ್ಟಾಗಿ ಮಾಡಬೇಕು ಅಂದ್ರೆ ನಾವು ಬರ್ಕೋಬೇಕು. ರೈಟ್. ಆ್ಯಂಡ್ ಇನ್ನೊಂದು ಹಾಬೀಸ್. ಸೊ ಹಾಬೀಸ್ ನಾವೇನು ಮಾಡಿ ತಿಳ್ಕೊತೀವಿ, ಬರೀ ಸಣ್ಣ ಮಗು ಇದ್ದಾಗ ಮಾತ್ರ ನಾವು ಹಾಬೀಸ್ ಮಾಡ್ತಿದ್ವಿ, ಈಗ ನಮಗೆ ಟೈಮೇ ಇಲ್ಲ. ಈ ಹಾಬೀಸ್ ಸಣ್ಣ ಮಗುವಿಂದ ವಯಸ್ಸಾದರೂ ಓಲ್ಡ್ ಏಜಲ್ಲೂ ನಾವು ಅದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಆವಾಗ ನಮ್ಮ ಬಗ್ಗೆ ನಾವು ಯು ಫೀಲ್
ಫೀಲ್ ಸೋ ಹ್ಯಾಪಿ ಎವ್ರಿ ಡೇ ಇಫ್ ಯು ನಾವು ಆ ಹಾಬೀಸ್ನ ಮಾಡ್ತಾರೆ. ಒಂದು 15 ನಿಮಿಷ ಆಗಲಿ, ಮಂಡಲ ಆರ್ಟ್ ಆಗಿರಲಿ ಅಥವಾ ಕುಕ್ಕಿಂಗ್ ಆಗಿರಲಿ ಅಥವಾ ಸಿಂಗಿಂಗ್ ಆಗಿರಲಿ ಅಥವಾ ಡ್ಯಾನ್ಸಿಂಗ್ ಆಗಿರಲಿ, ಬಟ್ ಡೂ ಇಟ್ ಎವ್ರಿ ಡೇ ಯೋರ್ ಹಾಬಿ. ಓಕೆ, ಸೊ ಹಾಬೀಸ್ನ ನೀವು ಇಷ್ಟು ವರ್ಷ ನೀವು ಮಾಡಿಲ್ಲ, ಲೀವ್ ಇಟ್. ಬಟ್ ಫ್ರಮ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಡೂಯಿಂಗ್ ದ ಹಾಬಿ, ಸೊ ದಟ್ ಇವಾಗ ಬುಕ್ ರೀಡಿಂಗ್ ಆಗಿರಲಿ ಅಥವಾ ವಾಕಿಂಗ್ ಆಗಿರಲಿ, ಅದನ್ನು ನೀವು ಮಾಡ್ತಾ ಇದ್ರೆ ಯು ಫೀಲ್ ಸೋ ಹ್ಯಾಪಿ ದಟ್ ಐ ಆಮ್ ಗಿವಿಂಗ್ ಟೈಮ್ ಟು ಮೈ ಸೆಲ್ಫ್ ಆ್ಯಂಡ್ ನನಗೆ ಏನು ಇಷ್ಟ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ. ಮ್ಯಾಮ್ ನೆಕ್ಸ್ಟ್ ಒನ್ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ ಅಂತ ಇದೆ, ಏನು ಹಂಗಂದ್ರೆ? ಯಾ, ಸೊ ಮೆಟೀರಿಯಲ್ಸ್ ಡಿಸೈರ್, ನಮಗೆ ಎಲ್ಲರಿಗೂ ಒಂದು ಡಿಸೈರ್ಸ್ ಇರ್ತಾರಲ್ಲ, ದೊಡ್ಡ ಮನೆ ಕಟ್ಟಬೇಕು ಅಥವಾ ನಾನು ಈ ಸತಿ ನಂದೇ ಓನ್ ಅಪಾರ್ಟ್ಮೆಂಟ್ ತಗೋಬೇಕು ಅಥವಾ ನನಗೆ ಈ ಬ್ರ್ಯಾಂಡ್ ತಗೋಬೇಕು ಅಂತ. ಹ್ಯಾವಿಂಗ್ ಅ ಮೆಟೀರಿಯಲಿಸ್ಟ್ ಡಿಸೈರ್ ಇಸ್ ವೆರಿ ಗುಡ್. ಇಟ್ಸ್ ಲೈಕ್ ತಗೋಬೇಕು, ಸಿಲ್ವರು ಅಥವಾ ಗೋಲ್ಡ್ ತಗೋಬೇಕು, ನೆಕ್ಲೆಸ್ ತಗೋಬೇಕು ಅಂತ ರೈಟ್ ಇಟ್ ಡೌನ್. ಸೊ ದಟ್ ಡಿಸೈರ್ಸ್ ವಿಲ್ ಬಿ ಲೈಕ್ ಎವ್ರಿ ಇಯರ್ ನಿಮ್ಮ ಡಿಸೈರ್ ದೊಡ್ಡದಾಗ್ತಾ ಇದೆ ಅಂದ್ರೆ ನಿಮಗೆ ದುಡ್ಡು ಬರ್ತಾ ಇದೆ ಅಂತ ಅರ್ಥ, ನೀವು ಗೋಲ್ಸ್ನು ಅಚೀವ್ ಮಾಡ್ತಾ ಇದ್ದೀರಾ ಅಂತಲ್ಲ. ಸೊ ಲಾಸ್ಟ್ ಇಯರ್ ನೀವು ಏನು ಮಾಡೋಕ್ಕಾಗಿರೋದು, ಸಣ್ಣದು ಕಾರ್ ತಗೊಂಡ್ರೆ, ಈ ವರ್ಷ ರೈಟ್ ಡೌನ್ ವಾಟ್ ಯು ವಾಂಟ್ ಟು ಬೈ. ಪ್ರಾಬ್ಲಿ ನೆಕ್ಸ್ಟ್ ಲೆವೆಲ್ ಕಾರ್ ತಗೋಬೇಕಾ ಅಥವಾ ವಾಚ್ ತಗೋಬೇಕಾ ಅಥವಾ ನೀವು ಅಪಾರ್ಟ್ಮೆಂಟ್ ನಿಮ್ಮದೇ ಓನ್ ಆಗಿರೋದು ಅಪಾರ್ಟ್ಮೆಂಟ್ ಈ ವರ್ಷ ತಗೋಬೇಕಂತ ಅದನ್ನ ಬರ್ಕೊಳ್ಳಿ. ದಟ್ ಈಸ್ ಮೆಟೀರಿಯಲಿಸ್ಟಿಕ್ ಗೋಲ್ಸ್. ಓಕೆ, ಸೊ ಗೋಲ್ಸ್ ರೀಚ್ ಮಾಡೋಕ್ಕೆ ಸೇವಿಂಗ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೇವಿಂಗ್ಸ್ ಹೇಗೆ ಮಾಡೋದು ಆ್ಯಂಡ್ ಸೇವಿಂಗ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಯಾ, ಸೇವಿಂಗ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಏನಾಗುತ್ತೆ, ಇಷ್ಟು ತಿಂಗಳಿಗೆ 30th ಇಷ್ಟು ದುಡ್ಡು ಬರುತ್ತೆ ಅಂತ ನಾವೆಲ್ಲ ಅದ್ರ ಆಲ್ ಸ್ಪೆಂಡ್ ಮಾಡಿಬಿಡ್ತೀವಲ್ವ. ಇಟ್ ಕ್ಯಾನ್ ಬಿ ಶಾಪಿಂಗ್, ಟ್ರಿಪ್ ಹೋಗೋದಾಗಿರಲಿ ಅಥವಾ ನಮ್ಮ ಮನೆ ಖರ್ಚಾಗಿರಲಿ. ಬಟ್ ಯಾರು ಇವನ್ 10,000 ಸಿಕ್ಕಿದ್ರು ನಾವು ಅಟ್ಲೀಸ್ಟ್ 20% ಸೇವಿಂಗ್ಸ್ ನಾವು ಮಾಡಲೇಬೇಕಾಗತ್ತೆ. ಸೊ ಸ್ಟಾರ್ಟ್ ಅಟ್ಲೀಸ್ಟ್ ಇಷ್ಟು ವರ್ಷ ನೀವು ಮಾಡಿದ್ರೆ ಅಟ್ಲೀಸ್ಟ್ ಇನ್ 2026 ಸ್ಟಾರ್ಟ್ ಸೇವಿಂಗ್. ಓಕೆ, ಜಾನ್ವರಿಯಿಂದ ನಾನು ಇಷ್ಟು ಸೇವ್ ಮಾಡ್ತೀನಿ ಅಂತ ಹೇಳಿ ಒಂದು ಪಾರ್ಟ್ ವೈಸ್ ಮಾಡ್ಕೊಂಡ್ಬಿಟ್ರೆ ಅದು ಕಂಟಿನ್ಯೂ ಆಗುತ್ತೆ. ರೈಟ್. ಓಕೆ, ಸೊ ಇನ್ನು ಲಾಸ್ಟ್ ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್. ಸೊ ಈ ವರ್ಷ ಕೆಲವರಿಗೆ ಮದುವೆ ಆಗಿರಲ್ಲ, ಮಕ್ಕಳಾಗಿರಲ್ಲ, ಸೊ ಅಥವಾ ಲವ್ ಆಗ್ತಾ ಇರುತ್ತೆ, ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಯಾವುದೂ ಆಗಿರಲ್ಲ. ಸೊ ಇದನ್ನು ನಾವು 26ಗೆ ಮಾಡಬೇಕು ಅಂದರೆ ಸೊ ಹೀಗೆ ಪ್ರಿಪೇರ್ ಆಗಬೇಕು. ಯಾ, ಸೊ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅದು ಮಾಡಿಲ್ದ್ರೆ ಈ ವರ್ಷ ಇವಾಗ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ರು, ಓಕೆ, ಪ್ರಾಬ್ಲಿ ಏನು ಯಾಕೆ ಆಗ್ತಾ ಇಲ್ಲ, ನೀವು ದಪ್ಪ ಇದ್ದೀರೋ ಅಥವಾ ನಿಮ್ಮ ಸ್ಯಾಲ್ರಿ ಬಗ್ಗೆ ನೀವು ವಾಂಟ್ ಟು you will have your own aim ಅಲ್ವಾ. ಸೊ ಅದನ್ನ ನೀವು ಸ್ವಲ್ಪ ಯು ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಕೆರಿಯರ್ ಪ್ರಾಬ್ಲಿ ಅದರ ಮಾಡಿದ್ರೆ. ಅದು ಇನ್ ದ ರಿಲೇಷನ್ಶಿಪ್ ಆಲ್ರೆಡಿ ಗಾಟ್ ಮ್ಯಾರಿಡ್ ಬಟ್ ಯು ನಾಟ್ ಸ್ಪೆಂಡಿಂಗ್ ಮಚ್ ಟೈಮ್ ಮಕ್ಳ ಜೊತೆ ಆಗಿರಲಿ, ಹಸ್ಬೆಂಡ್ಸ್ ಜೊತೆ ಆಗಿರಲಿ. ಸೊ ಯು ಕ್ಯಾನ್ ರೈಟ್ ಇನ್ ಯುವರ್ ವಿಷನ್ ಬೋರ್ಡ್ ಕ್ವಾಲಿಟಿ ಟೈಮ್ ಕೊಡ್ತೀನಿ. ಲಾಸ್ಟ್ ಇಯರ್ ನಾನು ತುಂಬ ಕೆರಿಯರ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ, ಯಾಕಂದರೆ ಐ ವಾಂಟೆಡ್ ಟು ಅಚೀವ್ ದಟ್. ಬಟ್ ಈ ವರ್ಷ ನಾನು ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ಯಾಕಂದರೆ ಮಗು ಈ ಸತಿ 10th ಸ್ಟ್ಯಾಂಡರ್ಡ್ ಇದೆ ಅಥವಾ ಐ ಸಾ ದಟ್ ಈಗ ಲಾಸ್ಟ್ ಇಯರ್ ನಾನು ತುಂಬ ಟೈಮ್ ಕೊಟ್ಟಿಲ್ಲ ನಮ್ಮ ಹಸ್ಬೆಂಡ್ ಜೊತೆ ಅದು ಮಗು ಜೊತೆ. ಸೊ ದಿಸ್ ಇಯರ್ ನಾನು ಕ್ವಾಲಿಟಿ ಟೈಮ್ ನನ್ನ ಮಗು ಜೊತೆ, ನನ್ನ ಇನ್-ಲಾಸ್ ಜೊತೆ, ನನ್ನ ಹಸ್ಬೆಂಡ್ ಜೊತೆ ಕೊಡ್ತೀನಿ ಅಂತ ಅದನ್ನ ಬರ್ಕೋಬೋದು. ಅದು ಆ್ಯಂಡ್ ಆಲ್ಸೋ ಮೋರ್ ಲಿಸ್ನಿಂಗ್. ಇವಾಗ ಏನಾಗಿದೆ ಆಲ್ವೇಸ್ ನಾವು ಲಿಸ್ನಿಂಗ್ ನಾವು ಮಾಡಲ್ಲ, ಜಾಸ್ತಿ ಮಾತಾಡ್ತೀವಿ, ನಾವು ಜಾಸ್ತಿ ಹೇಳ್ತಾ ಇದ್ವಿ. ಸೊ ಈ ವರ್ಷ ಎಟ್ಲೀಸ್ಟ್ ನಾನು ದಟ್ ಅಟೆಂಪ್ಟ್ ಆಫ್ ಲಿಸ್ನಿಂಗ್ ಜಾಸ್ತಿ ನಾನು ಮಾಡ್ತೀನಿ ಅಂತಲೂ ಮಾಡ್ಕೋಬೋದು. ಓಕೆ, ಆಮೇಲೆ ಫ್ಯಾಮಿಲಿ ಟ್ರಿಪ್. ಈ ವರ್ಷ ನಾವು ಫ್ಯಾಮಿಲಿ ಟ್ರಿಪ್ ಹೋಗಿರಲ್ಲ, ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಳ್ಬೇಕು. ರೈಟ್. ಯಾ, ಸೊ ಲಾಸ್ಟ್ ಇಯರ್ ನಾನು ಒಂದೇ ಸತಿ ಹೋದೆ ಏನೋ ವರ್ಷದಲ್ಲಿ. ಸೊ ಈ ವರ್ಷ ನಾನು ಅಟ್ಲೀಸ್ಟ್ 3 ಸತಿ ಹೋಗ್ತೀನಿ ಅಂತ ಅದನ್ನ ಬರ್ಕೋಬೋದು. ಓಕೆ, ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಸೊ ಎಷ್ಟೋ ಜನ ಈ ವರ್ಷ ರಿಲೇಷನ್ಶಿಪ್ಪಲ್ಲಿ ಫೇಲ್ಯೂರ್ ಆಗಿರ್ತಾರೆ ಅಥವಾ ಕಳ್ಕೊಂಡಿರ್ತಾರೆ. ಸೊ ನಾವು ಹೌ ಟು ಬೆಟರ್ in 2020. ಸೊ ನಾನು ಹೇಳ್ದಂಗೆ ಯು ಹ್ಯಾವ್ ಟು ಮೂವ್ ಆನ್ ಇನ್ ಯುವರ್ ಲೈಫ್. ಸೊ ಟು ಬಿ ಹ್ಯಾಪಿ ಆಗಿರೋದು ಇಟ್ಸ್ ನಾಟ್ ಅ chance, right? It's your choice. It's up to you to be happy. So take happiness as a choice. And ಏನೇ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರ್ಬೋದು ಅಥವಾ ಸಮಥಿಂಗ್ ಡಿವೋರ್ಸ್ ಆಗಿರ್ಬೋದು, ಯಾವುದೋ ಒಂದು ಕೆಟ್ಟದ್ದಾಗಿರ್ಬೋದು, ದಟ್ ಈಸ್ ಯು ಹ್ಯಾವ್ ಲರ್ನ್ಡ್ ಇನ್ ದಟ್ ಜರ್ನಿ. ಟೇಕ್ ದಟ್ ಲರ್ನಿಂಗ್ ಫಾರ್ 2026. ಟೇಕ್ ದಟ್ ಓಕೆ, ನನ್ನಿಂದ ತಪ್ಪಾಗಿರ್ಬೋದು ಅಥವಾ ಅವರಿಂದ ತಪ್ಪಾಗಿರ್ಬೋದು, ಇಟ್ಸ್ ಓಕೆ. ಡೋಂಟ್ ಟೇಕ್ ಇಟ್ ಆಸ್ ಓಕೆ ಇದು ಈ ಥರ ಆಯಿತು, ನನ್ನ ಲೈಫೇ ಹೋಯಿತು ಅಂತ. ಬಟ್ ಟೇಕ್ ದಟ್ ಆ್ಯಸ್ ಅ ಲರ್ನಿಂಗ್, ಟೇಕ್ ದಟ್ ಆ್ಯಸ್ ಅ ಯೋರ್ ನೆಕ್ಸ್ಟ್ ಇಯರ್ ಚಾಪ್ಟರ್ ಡಿಫ್ರೆಂಟ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅಥವಾ ಗ್ರೋತ್ ಆಗಿರುತ್ತೆ ಅಂತ ತಗೊಂಡು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇನು ನಾನು ಮಿಸ್ಟೇಕ್ ಮಾಡಿದೆ ಲಾಸ್ಟ್ ಇಯರು, ಈ ವರ್ಷ ಹೊಸದು ನಾನು ಮಾಡಬೇಕು. ಈ ವರ್ಷ ಹೊಸದು ನಾನು ಲಾಸ್ಟ್ ಇಯರ್ ಮಿಸ್ಟೇಕಿಂದ ಈ ವರ್ಷ ನಾನು ಅದನ್ನ ಲರ್ನಿಂಗ್ ಅಂತ ತಗೊಂಡು ನಾವು ಹ್ಯಾಪಿಯಾಗಿ ಈ ವರ್ಷನ ತಗೋಬೇಕಾಗುತ್ತೆ 2026. ಓಕೆ, ಈಗ ವಿಷನ್ ಬೋರ್ಡಲ್ಲಿ ನಾವು ಏನೇನು ಬರೀಬೇಕು ಅಂತ ಹೇಳಿದ್ರಿ. ಸೊ ವಿಷನ್ ಬೋರ್ಡಲ್ಲಿ ಎಲ್ಲ ಬರ್ದಾದ್ಮೇಲೆ ಸೊ ಏನು ಮಾಡಬೇಕು?
ಓಕೆ. ಸೊ ಯಾಕೆ ವಿಷನ್ ಬೋರ್ಡ್ ಬರಿತೀವಿ ಅಂದರೆ ಸೊ ದ್ಯಾಟ್ ನಾವು ನೆಕ್ಸ್ಟ್ ಇಯರಿಗೆ ನಾವು ವಿ ಆರ್ ವೆರಿ ಸ್ಪೆಸಿಫಿಕ್ ಅಬೌಟ್ ಅ ಗೋಲ್ಸ್. ನಾವು ಈ ಅಚೀವ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಇರುತ್ತೆ, ಬಟ್ ನಾವು ವಿಲ್ ಟೇಕ್ ಇಟ್ ವೆರಿ ಕ್ಯಾಶುವಲಿ. ಬಟ್ ವಿಷನ್ ಬೋರ್ಡಲ್ಲಿ ಬರೆದಾಗ ನಾವು ಅದು ರಿಮೈಂಡರ್ ಥರ ನಮಗೆ. ಓಕೆ, ಸೊ ವಿಷನ್ ಬೋರ್ಡ್ ಬರೆದಾದ್ಮೇಲೆ ಕೀಪ್ ಇಟ್ ಇನ್ ಅ ಪ್ಲೇಸ್ ವೇರ್ ಅದನ್ನು ನಾವು ಎವ್ರಿ ಡೇ ನೋಡುವಂಗೆ. ಓಕೆ, ಸೊ ಮಾರ್ನಿಂಗ್ ನಾವು ಎದ್ದ ತಕ್ಷಣ ನಮ್ಮದು ರೂಟೀನ್ ಆದಮೇಲೆ ಆ ವಿಷನ್ ಬೋರ್ಡ್ನ ನೋಡಿ ಜಸ್ಟ್ ಸಿ ಆ್ಯಂಡ್ ವಿಜುವಲೈಸ್ ದಟ್. ಓಕೆ, ನಾನು ಅಕಂಪ್ಲಿಷ್ ಮಾಡಿದೆ ಥರ. ಓಕೆ, ವಿಜುವಲೈಸ್. ಓಕೆ, ನನಗೆ ಈಗ ಆ ಕಾರ್ ಬಂತು, ನಾನು ಐ ಆಮ್ ವೆರಿ ಹ್ಯಾಪಿಲಿ ಗೋಯಿಂಗ್ ಔಟ್ ವಿತ್ ದಟ್ ಕಾರ್ ವಿತ್ ಮೈ ಫ್ಯಾಮಿಲಿ. ಐ ಆಮ್ ಸೋ ಹ್ಯಾಪಿ ಐ ಅಚೀವ್ಡ್ ಮೈ ಗೋಲ್ ಥರ. ಸೊ ವಿಜುವಲೈಸ್ ಯೋರ್ ವಿಷನ್ ಬೋರ್ಡ್ ಒಂದು. ಓಕೆ, ಆ್ಯಂಡ್ ಸಿ ಇಟ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸಿ ಇಟ್ ಬಿಫೋರ್ ಯು ಗೋ ಟು ಸ್ಲೀಪ್. ಸೊ ದ್ಯಾಟ್ ಓಕೆ, ನಂದು ಈ ಬರ್ದಿದ್ದೆಲ್ಲ ನಾನು ಅಚೀವ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿರುತ್ತೆ. ಆಮೇಲೆ ಯು ವಿಲ್ ಹ್ಯಾಪಿಲಿ ಡೂ ಇಟ್. Okay, so after writing the vision board, keep it in a place where you see it every day. Visualize that ನಿಂದು ಗೋಲ್ಸ್ ಎಲ್ಲ ಅಕಂಪ್ಲಿಷ್ ಆಗಿದೆ ಅಂತ. ಓಕೆ, ಆಮೇಲೆ ಎಷ್ಟೋ ಜನ ಬೆಳಗ್ಗೆ ಹೊತ್ತು ಬೇಗ ಏಳಲ್ಲ. ಸೊ ಬೆಳಗ್ಗೆ ಬೇಗ ಎದ್ದರೆ ಇಡೀ ದಿನ ಎಲ್ಲ ಕೆಲಸ ಪರ್ಫೆಕ್ಟಾಗಿ ಆಗುತ್ತೆ. ಯಾವಾಗ ನಾವು ಲೇಟಾಗಿ ಹೇಳ್ತೀವೋ ಎಲ್ಲ ಕೆಲಸ ಉಲ್ಟಾ ಪಲ್ಟಾ ಆಗುತ್ತೆ. ಸೊ ಎಷ್ಟು ಇಂಪಾರ್ಟೆಂಟ್ ನಾವು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದೇಳೋದು. ರೈಟ್. ಸೊ ಅರ್ಲಿ ಮಾರ್ನಿಂಗ್ ಎದ್ದೇಳೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಕ್ವಾಯಟ್ ಟೈಮ್ ಒಂದು. ಆಮೇಲೆ ಇನ್ನೊಂದು, ನಿಮಗೆ ಏನೇ ಮಾಡಬೇಕಾಗಿದ್ದರೆ ಅರ್ಲಿ ಮಾರ್ನಿಂಗ್ ದಟ್ 1 hour ಬಿಫೋರ್ ಎವ್ರಿಬಡಿ ವೇಕ್ಸ್ ಅಪ್, ದಟ್ಸ್ ಆಗ ಕಾಮಾಗಿ ಫೋಕಸ್ ಆಗಿ ನೀವು ಮಾಡ್ಬೋದು. ಆಯಿತಾ? ಸೊ ನಾಯ್ಸು ಜಾಸ್ತಿ ಇರಲ್ಲ. ಸೊ ನಿಮಗೇನೋ ಬುಕ್ ಬರಿಬೇಕು ಅಂತ ಇರುತ್ತೆ, ಅಥವಾ ನಿಮ್ಮದು ಟಾಸ್ಕ್ ಇಂಪಾರ್ಟೆಂಟ್ ಟಾಸ್ಕ್ ಮಾಡೋದಾಗಿರುತ್ತೆ. ಅದನ್ನೆಲ್ಲ ಆ ಟೈಮಲ್ಲಿ ನೀವು ಮಾಡಿದಾಗ ಫೋಕಸ್ಸು, ಕ್ಲಾರಿಟಿ, ಆಮೇಲೆ ಪೀಸ್ಫುಲ್ಲಾಗಿ ನೀವು ಮಾಡ್ಬೋದು. ಸೊ ಟ್ರೈ ಟು ಗೆಟ್ ಅಪ್. ಈ ವರ್ಷ ನೀವು 7 ಗಂಟೆಗೆ ಹೇಳ್ತಿದ್ರೆ ಜಸ್ಟ್ ಸಿ ದ್ಯಾಟ್ 1 hour ಅರ್ಲಿ ಈ ವರ್ಷ 2026 ಎದ್ದೇಳ್ತೀನಿ ಅಂತ. ಸೊ ಆವಾಗ ನೀವು ಒಂದ್ಸತಿ 5 o'clock ಸ್ಟಾರ್ಟ್ ಮಾಡಿದ್ರೆ ಹೇಳೋಕ್ಕೆ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ವೇರ್ ಯು ಕ್ಯಾನ್ ಗಿವ್ 2 hours, 5 to 7 ಆ ಟೈಮಿಗೆ ನೀವು ಪ್ರೊಡಕ್ಟಿವಿಟಿನೂ ಇರ್ಬೋದು. ನಿಮಗೆ ಏನು ಬೇಕೋ ಅದನ್ನೆಲ್ಲ ನೀವು ಆ ಟೈಮಲ್ಲಿ ಮಾಡ್ಕೋಬೋದು. ಈಗ ಮೆಡಿಟೇಷನ್ ಆಗಿರಲಿ, ನಿಮ್ಮದು ಜರ್ನಲಿಂಗ್ ಆಗಿರಲಿ, ನಿಮ್ಮದು ರೈಟಿಂಗ್ ಬುಕ್ ಆಗಿರಲಿ, ಅಥವಾ ನಿಮ್ಮದು ಟಾಸ್ಕ್, ನಿಮ್ಮದು ಇಂಪಾರ್ಟೆಂಟ್ ಟಾಸ್ಕನ್ನು ನೀವು ಆ ಟೈಮಲ್ಲಿ ಮಾಡ್ಬೋದು. ಸೊ ಅರ್ಲಿ ಮಾರ್ನಿಂಗ್ ವೆರಿ ಇಂಪಾರ್ಟೆಂಟ್. ಎದ್ದೇಳೋಕ್ಕೆ ನಿಮಗೆ ಆಗದಿಲ್ದ್ರೂ ಎಟ್ಲೀಸ್ಟ್ ಈ ವರ್ಷ ಒಂದು ಅರ್ಧ ಗಂಟೆ ಮೊದಲು ಅಥವಾ 1 hour ಬೇಗ ಏಳೋ ಪ್ರಾಕ್ಟೀಸ್ನ ಮಾಡಿ. ಸೊ ರಾಬಿನ್ ಶರ್ಮಂದು ಒಂದು 5 AM ಕ್ಲಬ್ ಅಂತಲೇ ಒಂದು ಮಾಡಿದ್ದಾರೆ. ಸೊ ಒಂದು ಬುಕ್ ಸಹ ಇದೆ ರಾಬಿನ್ ಶರ್ಮಂದು, 5 AM ಕ್ಲಬ್, ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಈ ಬೆಳಿಗ್ಗೆ ಬೇಗ ಎದ್ದರೆ ಅಂತ ಆ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಆಮೇಲೆ ಇನ್ನೂ ಕೆಲವರು ಇರ್ತಾರೆ. ಸೊ ನೀವು ಇಷ್ಟೆಲ್ಲ ಹೇಳಿದ್ರಿ, ಕೆಲವರೆಲ್ಲ ಎಪಿಸೋಡ್ಸ್ ಎಲ್ಲ ನೋಡ್ತಾರೆ, ಬಟ್ ಆದರೂ ಬಿಡಪ್ಪ ಆಯಿತು, ಏನು ಹೊಸ ವರ್ಷ ಪ್ರತಿ ವರ್ಷ ಬರ್ತಾನೆ ಇರುತ್ತೆ, ಸೊ ನಾವು ಮಾಡ್ತಾ ಇರೋಣ ಅಂಥೇಳಿ ಏನೂ ಚೇಂಜಸ್ ಆಗೋಕ್ಕೆ ರೆಡಿ ಇರಲ್ಲ. ಸೊ ಅಂಥವ್ರಿಗೇನು ಹೇಳಕ್ಕೆ ಬಯಸ್ತೀರಾ? ಸೊ ಆ ಥರ ಇದ್ದರೆ ನೀವು ಚೇಂಜಸ್ಸೇ ನೀವು ಕಾಣಿಸ್ಕೊಳಲ್ಲ. ಸೊ ಇವಾಗ ನಿಮಗೆ ಗ್ರೋತ್ ಬೇಕಂತ ಹೇಳ್ತೀರಾ, ತುಂಬ ದುಡ್ಡು ಬೇಕು ಅಂತ ಹೇಳ್ತೀರಾ, ಐ ವಾಂಟ್ ಟು ಲೂಸ್ ವೇಟ್ ಅಂತ ಹೇಳ್ತಿದ್ದೀರಾ, ಬಟ್ ನೀವು ಚೇಂಜೇ ಮಾಡಿರಲಿದ್ರೆ, ನೀವೇನೇ ಅದು ಎಫರ್ಟ್ ತೊಗೊತಿದ್ರಿ, ಇನ್ನು ಯಾರು ಮಾಡ್ತಾರೆ? ಸೊ ಈಗ ಸಕ್ಸಸ್ಫುಲ್ ಪೀಪಲ್ ಸಕ್ಸಸ್ ಯಾಕಾಗಿದ್ದಾರೆ ಅಂದರೆ ಅವ್ರು ಚೇಂಜ್ ಆಗಿದ್ದಾರೆ, ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಯಾರಿಗೂ ಓವರ್ ನೈಟಲ್ಲಿ ಸಕ್ಸಸ್ ಆಗಲ್ಲ. ಸೊ ನಿಮಗೆ ಚೇಂಜ್ ಬೇಕು, ನಿಮಗೆ ಮನಿ ಬೇಕು, ನಿಮಗೆ ಸಕ್ಸಸ್ ಬೇಕು ಅಂದರೆ ಇಟ್ಸ್ ಇನ್ ಯೋರ್ ಹ್ಯಾಂಡ್, ಯು ಹ್ಯಾವ್ ಟು ಚೇಂಜ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2026ನೇ ಇಸ್ವಿಯನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ 2025ನೇ ಇಸ್ವಿನಲ್ಲಿ ಸೊ ನಾವು ಏನೇನೆಲ್ಲ ಕಳ್ಕೊಂಡಿದ್ವಿ, ಸೊ ಅದನ್ನು ನಾವು ಹೇಗೆ ಲೆಟ್ಗೋ ಮಾಡಬೇಕು ಅಂಥೇಳಿ ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ 2025ನೇ ಇಸ್ವಿಯಲ್ಲಿ ನಾವು ಎಂಡಿಂಗ್ನಲ್ಲಿ ಇದ್ದೀವಿ. ಸೊ ಹಾಗಾಗಿ ಏನೇ ಒಂದು ಫೇಲ್ಯೂರ್ಸ್ ಆಗಿದ್ರು ಅದೆಲ್ಲವನ್ನ ಬಿಟ್ಟು ನಾವು 2026ನೇ ಇಸ್ವಿಗೆ ಹೊಸದಾಗಿ ನಾವು ಕಾಲಿಡೋಣ, ಹೊಸ ಕನಸುಗಳನ್ನು ಕಾಣೋಣ. ಆ ಕನಸುಗಳನ್ನು ಬರೆದು ನಾವು ಸಕ್ಸಸ್ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ನಾವು ಅದರ ಸಲುವಾಗಿ ವರ್ಕ್ ಮಾಡಲೇಬೇಕು. ಸೊ ಆ ವರ್ಕ್ ಮಾಡೋಕ್ಕೊಂದು ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? ನಮ್ಮ ಹೆಲ್ತಿಂದ ಬರುತ್ತೆ. ಫಸ್ಟ್ ನಾವು ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಗೋಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಒಟ್ಟಿನಲ್ಲಿ 2026ನೇ ಇಸ್ವಿನಲ್ಲಿ ನಾವು ಏನೇನೆಲ್ಲ ಗೋಲ್ಸ್ ಇಟ್ಕೊಂಡಿದ್ವೋ ಅದೆಲ್ಲವನ್ನು ನಾವು ಫುಲ್ಫಿಲ್ ಮಾಡೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.